ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ RPF ಕಾನ್ಸ್ಟೇಬಲ್ ಗೆ ಅಪ್ಲಿಕೇಶನ್ ಹಾಕಿ ಇನ್ನೇನ್ ನೆಕ್ಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ ಇದೆ ಅದನ್ನ ಬರ್ಲಿಕ್ಕೆ ತಯಾರಾಗ್ತಾ ಇದಾರಲ್ಲ ಅವ್ರಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೀವೆಲ್ಲರೂ ಒಂದು ಅಂದಾಜನ್ನ ಹಾಕ್ತಾ ಇರ್ಬೋದು, ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರೆ ಈ ಸಲ ನಾನು ಸೆಲೆಕ್ಟ್ ಆಗ್ಬೋದು. ಅಂದ್ರೆ 120 ಅಂಕನ ಪರೀಕ್ಷೆ ಇರ್ತದೆ. ಈ 120 ಅಂಕಲ್ಲಿ ನಾನು ಎಷ್ಟು ಸ್ಕೋರ್ ಮಾಡಿದ್ರೆ ಈ ಸಲ ಲಿಸ್ಟ್ ಅಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರ್ಬೋದು ಅಂತಕ್ಕಂತ ಒಂದು ಅಂದಾಜನ್ನ ನೀವು ಊಹಿಸ್ಕೊಂಡು ಈ ಸಲ ಸ್ಟಡಿಯನ್ನ ಮಾಡ್ತಾ ಇರ್ಬೋದು. ಈ ತರ ಎಷ್ಟು ಕಟ್ ಆಫ್ ಈ ಸಲ ನಿಂದಿರಬಹುದು. ಈ ತರ ಅರ್ಥ ಏನಂತಂದ್ರೆ 2020ರಲ್ಲಿ ಎಷ್ಟು ಕಟ್ ಆಫ್ ನಿಂದಿರಬಹುದು. ಇದನ್ನ ನಾವು ಯಾವ ರೀತಿ ಅಂದಾಜಿಸಬಹುದು ಅಂತಂದ್ರೆ 2018ರಲ್ಲಿ ಏನ್ ಕಾಲ್ಫಾರ್ಮ್ ಆಗಿತ್ತಲ್ಲ, 2019ರಲ್ಲಿ ಎಕ್ಸಾಮ್ ನಡೆದಿದ್ದು ಅದರ ಕಟ್ ಆಫ್ ಎಷ್ಟು ನಿಂತಿತ್ತು, ಅನ್ರಿಸರ್ವ್ ಅಲ್ಲಿ ಎಷ್ಟು ನಿಂತಿತ್ತು, OBC ಅಲ್ಲಿ ಎಷ್ಟು ನಿಂತಿತ್ತು, SC ಅವ್ರಿಗೆ ಎಷ್ಟು ನಿಂತಿತ್ತು, ST ಅವ್ರಿಗೆ ಎಷ್ಟು ನಿಂತಿತ್ತು, ವಿಮೆನ್ಸ್ ಗೆ ಎಷ್ಟು ನಿಂತಿತ್ತು, ಮೆನ್ಸ್ ಗೆ ಎಷ್ಟು ನಿಂತಿತ್ತು, ಈ ಎಲ್ಲವನ್ನ ಸಂಪೂರ್ಣವಾದಂತ 2018ರ ಕಟ್ ಆಫ್ ಅನ್ನ ಅನಲೈಸ್ ಮಾಡೋಣ. ಅದರ ಅಂದಾಜಿನ ಮೇಲೆ ಈ ಸಲ 2025ರಲ್ಲಿ ನಡೆಯುವಂತ ಎಕ್ಸಾಮ್ ನಲ್ಲಿ ಎಷ್ಟು ಕಟ್ ಆಫ್ ನಿಂದಿರಬಹುದು ಅಂತಕ್ಕಂತ ಒಂದು ಅಂದಾಜನ್ನ ನಾವು ಮಾಡೋಣ ಸ್ನೇಹಿತರೆ. ಈ ಸಂಪೂರ್ಣವಾದ ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಟಿವ್ ಆಗಿರ್ತದೆ. ಇದನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ದಲ್ಲಿ ಫಾಲೋ ಮಾಡಿ. ನಿಮ್ಗೆ ಏನ್ ಅನ್ಸದೆ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿ. ಅದೇ ರೀತಿ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಯಾವುದೇ ಒಂದು ಎಕ್ಸಾಮ್ ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಯಾಕಂದ್ರೆ ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಆಗುವಾಗ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ಮುಂದೆ ನಡಿಬಹುದಾದಂತ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತ ನೀವು ಅಂದಾಜನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಈ ಪ್ಯಾಕೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆಗಳು ಬೇಕಂತ ಹೇಳ್ತಾರಲ್ಲ, ಇಲ್ಲಿ ಮೇಲ್ಗಡೆ ನಂಬರ್ ಇದೆ ಅಥವಾ ನನ್ನ ಬಯೋದಲ್ಲಿ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ಬಹುದು ಸ್ನೇಹಿತರೆ. ಇನ್ನೊಂದ್ಸಲ ಹೇಳ್ತೀನಿ, ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕನ್ನಡದಲ್ಲೇ ಇರ್ತವೆ. ಟೋಟಲ್ ಆಗಿ 15 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನ ಕನ್ನಡದಲ್ಲಿ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. 18ರಲ್ಲಿ ಕಾಲ್ಫಾರ್ಮ್ ಆಗಿತ್ತು, 2019ರಲ್ಲಿ ಎಕ್ಸಾಮ್ ನಡೆಯುತ್ತಲ್ಲ ಅದರ ಒಂದು ಕಟ್ ಆಫ್ ಮಾರ್ಕ್ಸ್ ಅನ್ನ ಬಿಟ್ಟಿದ್ದಾರೆ. ಇದು ಯಾವ್ದು ಅಂದ್ರೆ ಫೈನಲ್ ಕಟ್ ಆಫ್ ಅಲ್ಲ. ಇಲ್ಲಿ ಮೇಲೆ ಕೊಡಿದ್ದಾರೆ PET. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಫಸ್ಟ್ ಗೆ CBT ಎಕ್ಸಾಮ್ ಇರುತ್ತೆ. CBT ಎಕ್ಸಾಮ್ ಅಲ್ಲಿ ಶಾರ್ಟ್ ಲಿಸ್ಟ್ ಆದವ್ರನ್ನ ಏನಂತಂದ್ರೆ PET ಗೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಮೆಜರ್ಮೆಂಟ್ ಅಂತ ಟೆಸ್ಟ್ ಬರ್ತದೆ. ಅಂದ್ರೆ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್ ಬರ್ತಲ್ಲ, ಆ ಒಂದು ಯಾರೆಲ್ಲ ಅದಕ್ಕೆ ಶಾರ್ಟ್ ಲಿಸ್ಟ್ ಆಗಿದಾರೋ ಅವ್ರಿಗಾಗಿ ಬಿಟ್ಟಂತ ಒಂದು ಲಿಸ್ಟ್ ಇದು. ಇದರಲ್ಲಿ 2 ರೀತಿ, ಅಂದ್ರೆ ಒಂದು ವಿಮೆನ್ಸ್ ಬೇರೆ, ಫಿಮೇಲ್ ಬೇರೆ ಬಿಟ್ಟಿದ್ದಾರೆ, ಮೇಲ್ ಬೇರೆ ಬಿಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ B, C, D, E, F ಅಂತ ಕೊಟ್ಟಿದ್ದಾರೆ. ಇದೇನಂತ ಅಂದ್ರೆ ಜೋನ್ ಅನ್ನ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಅಂದ್ರೆ SR ಅಂದ್ರೆ ಸೌತರ್ನ್ ರೈಲ್ವೆ, SWR ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ, SCR ಅಂತಂದ್ರೆ ಸೌತ್ ಸೆಂಟ್ರಲ್ ರೈಲ್ವೆ, CR ಅಂದ್ರೆ ಸೆಂಟ್ರಲ್ ರೈಲ್ವೆ, WR ಅಂದ್ರೆ ವೆಸ್ಟರ್ನ್ ರೈಲ್ವೆ, ವೆಸ್ಟ್ ಸೆಂಟ್ರಲ್ ರೈಲ್ವೆ, ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ, ಹೀಗೆ ಈ ಎಲ್ಲಾ ಒಂದು ರೈಲ್ವೆ ಜೋನ್ ಗಳನ್ನ ಡಿವೈಡ್ ಮಾಡಿ ABC ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕಟ್ ಆಫ್ ನಿಂತಿದೆ. ಇಲ್ಲಿ ನಾವು ನೋಡ್ಬೇಕಂತಂದ್ರೆ ನಮ್ದ ಕರ್ನಾಟಕ ಏನಿದೆಯಲ್ಲ ಇದು ಸೌತ್ ವೆಸ್ಟರ್ನ್ ರೈಲ್ವೆ ಜೋನ್ ಅಲ್ಲಿ ಬರ್ತದೆ. ಅಂದ್ರೆ ನಾವು ಫಸ್ಟ್ A ವಿಭಾಗದಲ್ಲಿ ನಾವು ನೋಡಿದ್ರೆ ಸಾಕು. ಇಲ್ಲಿ ಅನ್ರಿಸರ್ವ್ ಬೇರೆ ಇದೆ, OBC ಅವ್ರು ಬೇರೆ ಇದೆ, SC ಬೇರೆ, ST ಬೇರೆ. ಇದನ್ನ ನೋಡ್ತಾ ಹೋಗೋಣ. ಅಂದ್ರೆ PET ಗೆ ಫೈನಲ್ ಅಲ್ಲ, ಫೈನಲ್ ಮುಂದೆ ತೋರಿಸ್ತೀನಿ. ಈಗ ಫಸ್ಟ್ ಗೆ ಏನಂತಂದ್ರೆ ಫೈನಲ್ ಬಿಡೋಕ್ಕಿಂತ ಮುಂಚೆ ಏನ್ ನೀವು CBT ಆದ್ಮೇಲೆ PET ಗೆ ಅಂದ್ರೆ ಏನು PET ಗೆ ಸೆಲೆಕ್ಟ್ ಆಗ್ತಿರಲ್ಲ ಅದಕ್ಕೆ ಶಾರ್ಟ್ ಲಿಸ್ಟ್ ಮಾಡಿದಾಗ ಕರ್ನಾಟಕದ ಎಷ್ಟಿತ್ತು ಅಂದ್ರೆ 79.75, ಅನ್ರಿಸರ್ವ್ ಗೆ 79.75 ನಿಂತಿತ್ತು, OBC ಅವರಿಗೆ 93.55, SC ಅವರಿಗೆ 77.29, ST ಅವರಿಗೆ 76.71 ಇಷ್ಟು ಪರ್ಸೆಂಟೇಜ್ ಇತ್ತು. ಅದೇ ನಾವು ಮಹಿಳೆಯರಿಗೆ ವಿಮೆನ್ಸ್ ಗೆ ಫಿಮೇಲ್ ಗೆ ನೋಡಿದ್ರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಇವೆಲ್ಲವೂ ನಮಗೆ ಜಾಸ್ತಿ ಬರುದಿಲ್ಲ. ಯಾಕಂದ್ರೆ ನಾವ್ ಯಾರು ಇಲ್ಲೆಲ್ಲ ಅಪ್ಲಿಕೇಶನ್
ನಮಗ್ ಸಂಬಂಧ ಬರುದಿಲ್ಲ. ನಾವು ಕರ್ನಾಟಕದಲ್ಲಿರೋದ್ರಿಂದ ಕರ್ನಾಟಕವನ್ನ ಅಷ್ಟೇ ಮೇಜರ್ ಆಗಿ ನೋಡೋಣ. ಕರ್ನಾಟಕ SWR ಗೆ ಎಷ್ಟು ಬಂದಿತ್ತು ಅಂತಂದ್ರೆ 47 ನಿಂತಿತ್ತು. ನೋಡ್ರಿ ಎಷ್ಟು ಕಡಿಮೆ ನಿಂತಿದೆ ಅಂದ್ರೆ PT ಗೆ ಅಷ್ಟೇ ಇದು. ಅನ್ರಿಸರ್ವ್ ಗೆ ಎಷ್ಟಿತ್ತು 47 ಇದ್ದಿತ್ತು. OBC ಅವರಿಗೆ 46, SC 41, ST 38 ಸ್ನೇಹಿತರೆ. 38ಗೆ ST ಗೆ ಇದು ನಿಂತಿತ್ತು. ಇಷ್ಟು ನಾವು ಅಂದಾಜನ ಮಾಡ್ಕೋಬಹುದು. ಯಾರೆಲ್ಲ ಅಪ್ಲಿಕೇಶನ್ ಈ ಸಲ ಹಾಕಿದಾರ, ಲೇಡೀಸ್ ಇದ್ದೀರಾ, ಅವರು ಚೆನ್ನಾಗಿ ಸ್ಟಡಿ ಮಾಡಿ. ಯಾಕಂದ್ರೆ ಮೆರಿಟ್ ತುಂಬಾ ಏನಂತಂದ್ರೆ ಜಾಸ್ತಿ ನಿಲ್ಲೋದಿಲ್ಲ. ಯಾಕಂದ್ರೆ ಆ ರೀತಿಯಾಗಿ ನೀವು ಸ್ಟಡಿಯನ್ನು ಮಾಡಿದ್ರೆ ಒಳ್ಳೆ ಸೆಲೆಕ್ಟ್ ಸಹ ಆಗ್ಬೋದು ಸ್ನೇಹಿತರೆ. RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಬರೆಯೋರ್ಗೆ ಒಂದು ಹೆಲ್ಪ್ ಆಗ್ಲಿ ಅಂತ 2018ರಲ್ಲಿ RPF ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಯುತ್ತಲ್ಲ, ಅದರ ಕ್ವಶನ್ ಪೇಪರ್ ಅನ್ನ ನಿಮ್ಮ ಮುಂದೆ ನಮ್ಮ SRP ಚಾನೆಲ್ ಮೂಲಕ ತರ್ತಾ ಇದೀವಿ. ನಿಮ್ಗೋಸ್ಕರ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ನಾವು ರೆಡಿ ಮಾಡಿದೀವಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನ್ ಇರ್ತೈತೆ ಅಂತಂದ್ರೆ 2018ರಲ್ಲಿ ನಡೆದಂತ RPF ನ ಪ್ರೀವಿಯಸ್ ಕ್ವಶನ್ ಪೇಪರ್ ಇರ್ತಾವೆ. ಅದರ ಜೊತೆಗೆ 2005ರಿಂದ 2022ರವರೆಗೆ ನಡೆದಂತ ಗ್ರೂಪ್ ಡಿ ಕ್ವಶನ್ ಪೇಪರ್ ಗಳು ಇರ್ತವೆ. ಎಲ್ಲವೂ ಪ್ರೀವಿಯಸ್ ಕ್ವಶನ್ ಪೇಪರ್ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಇಲ್ಲಿ ಇರುವುದಿಲ್ಲ. ಅದೇ ರೀತಿ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಪ್ರಶ್ನೆ ಪತ್ರಿಕೆಗಳು, ಇತ್ತೀಚೆಗೆ ನಡೆದಂತ RPF ನ SI ಏನ ಕ್ವಶನ್ ಪೇಪರ್ ಇದ್ದಲ್ಲ ಅವು ಸಹ ನಿಮ್ಗೆ ಕೊಡ್ತೀವಿ. ಅದೇ ರೀತಿ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಏನ್ ನೀವು ಕ್ವಶನ್ ಪೇಪರ್ ಕೊಡ್ತೀವಿ. ಟೋಟಲ್ ಆಗಿ ನಿಮ್ಗೆ 20 ಸೆಟ್ ಕ್ವಶನ್ ಪೇಪರ್ ಅನ್ನ ಕೊಡ್ತೀವಿ ಸ್ನೇಹಿತರೆ. ಎಲ್ಲವೂ ಕನ್ನಡ ಭಾಷೆಯಲ್ಲಿ ಇರ್ತವೆ. ಅಂದ್ರೆ 20 ಸೆಟ್ ಕ್ವಶನ್ ಪೇಪರ್ ಅನ್ನ ನಿಮ್ಗೆ ಕೊಡ್ತೀವಿ. ಇದು ಕೇವಲ ಮೊದಲು 155 ಇತ್ತು. ಇದನ್ನ ನಾವು ಆಫರ್ ಆಗಿ 99ಗೆ ಕೊಡ್ತಾ ಇದೀವಿ. ನೀವು ಇದನ್ನ ಯಾವ ರೀತಿಯ ಕ್ವಶನ್ ಪೇಪರ್ ಪಡ್ಕೊಳ್ಬೇಕಂದ್ರೆ ನೀವು ಕೇವಲ 99 ರೂಪಾಯಿಯನ್ನ ಪಾವತಿಸಿದ್ರೆ ಸಾಕು. ನಿಮ್ಗೆ ಇವೆಲ್ಲ ಪ್ರಶ್ನೆ ಪತ್ರಗಳನ್ನ ನಾನು ತಲುಪ್ತೀನಿ. ಇದನ್ನ ಯಾವ ರೀತಿ ಬೈ ಮಾಡ್ಬೇಕಂತಂದ್ರೆ ಇಲ್ಲಿ ಮೇಲೆ ಕಾಣುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. 2018ರ ಫೈನಲ್ ಕಟ್ ಆಫ್ ನೀವು ಅವಾಗ್ಲೇ ನೋಡಿದ್ರೆ ಏನಂತಂದ್ರೆ ಅದು PT ಗೆ ಬಿಟ್ಟಂತ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಗೆ ಬಿಟ್ಟಂತ ಕಟ್ ಆಫ್. ಇದು ಎಲ್ಲಾ ಮುಗಿದ ಮೇಲೆ ಫೈನಲ್ ಗೆ ಬಿಟ್ಟಂತ ಕಟ್ ಆಫ್ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೇಲ್ಗಡೆ ಮೇಲ್ ಕ್ಯಾಂಡಿಡೇಟ್ ಗೆ, ಕೆಳಗಡೆ ಫಿಮೇಲ್ ಕ್ಯಾಂಡಿಡೇಟ್ ಗೆ ಕೊಡ್ತಾರೆ. ಇಲ್ಲಿ ನಾವು ಕರ್ನಾಟಕ ಬರುದು SWR ಅಲ್ಲಿ ಇಲ್ಲಿ 83 ಅನ್ರಿಸರ್ವ್ ನಿಂತಿದೆ. OBC ಡ್ಯಾಶ್ ಇದೆ. ಆಮೇಲೆ SC 79 ಇದೆ. ST 78.32 ಇದೆ. ಇಲ್ಲಿ ನೋಡ್ಬೋದು ನೀವು CR ವೆಸ್ಟರ್ನ್ ರೈಲ್ವೆ, ಆಮೇಲೆ ವೆಸ್ಟ್ ಸೆಂಟ್ರಲ್ ರೈಲ್ವೆ, ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಇದು 89.42 ಇದೆ. ಆಮೇಲೆ OBC ಅಲ್ಲಿ 89.32 ಇದೆ, 82.26 ಇದೆ, 78.68 ಇದೆ ST. ಅದೇ ರೀತಿ ಮಹಿಳೆಯರಿಗೆ ನೀವು ನೋಡ್ಬೋದು ಎಷ್ಟಂತಂದ್ರೆ ನಮ್ಮ ಕರ್ನಾಟಕಕ್ಕೆ 57.21ಕ್ಕೆ ನಿಂತಿದೆ ಸ್ನೇಹಿತರೆ. ಅದೇ ರೀತಿ OBC ಗೆ 55.66, SC ಗೆ 49.12, ST ಗೆ 50.76 ಈ ರೀತಿಯ ಕಟ್ ಆಫ್ ನಿಂತಿತ್ತು. ಈಗ ನೀವು ಅಂದಾಜನ ಮಾಡ್ಕೋಬಹುದು ಯಾವ ರೀತಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರೆ ನೀವು ಪಾಸ್ ಆಗ್ಬಹುದು. ಯಾಕಂದ್ರೆ ಇರೋದು 120 ಅಂಕ. 120 ಅಂಕದಲ್ಲಿ ನೀವು ಎಷ್ಟು ಅಂಕವನ್ನ ತಗೊಂಡ್ರೆ ಏನಾಗ್ಬೋದು, ಪಾಸ್ ಆಗ್ಬಹುದು. ಯಾಕಂದ್ರೆ ಇದಕ್ಕೆ ನೆಗೆಟಿವ್ ಮಾರ್ಕ್ ಇರ್ತದೆ. ನಿಮ್ಗೆ ಆಗ್ಲೇ ಗೊತ್ತು 1:3 ನೆಗೆಟಿವ್ ಮಾರ್ಕ್ ಇರ್ತದೆ. 3 ತಪ್ಪಾದ್ರೆ 1 ಸರಿಯಾದ ಅಂಕವನ್ನ ಕಟ್ ಮಾಡ್ತಾರೆ. ಆದ್ದರಿಂದ ಈಗ ನೀವು ನೋಡ್ಬೋದು ಇಲ್ಲಿ LS ಅಂದ್ರೆ ವುಮೆನ್ ಅಲ್ಲಿ SC ಗೆ 49 ಅಷ್ಟೇ ನಿಂತಿದೆ. 49 ಅಂದ್ರೆ ನೀವು 80 ತಪ್ಪ ಬರೀ 49 50 ಲೆಕ್ಕ ನೀವು ಬರೀ 50 ಟಿಕ್ ಮಾಡಿ ಬಂದ್ರು ನೀವು ಪಾಸ್ ಆಗ್ತೀರಾ. ಆದ್ರೆ ಈ 50 ಎಲ್ಲಾ ಹೋಸಲ ನಿಂತ ಟೀಸಲ ನಿಂತಿರ್ತೈತೆ ಹೇಳಕ್ ಬರುದಿಲ್ಲ. ಆದ್ದರಿಂದ ಈ ಸಲ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಜನ ಏನಂತಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋದ್ರಿಂದ ಈ ಸಲ ಸರಿಯಾಗಿ ರೀತಿ ಪ್ರಯತ್ನವನ್ನು ಮಾಡಿ ಒಳ್ಳೆ ರೀತಿಯಿಂದ ಎಕ್ಸಾಮ್ ಬರೀರಿ. ಜಾಸ್ತಿ ಮಾರ್ಕ್ಸ್ ಅನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ತಪ್ಪು ಉತ್ತರಗಳನ್ನ ಕೊಡೋದು ಕಡಿಮೆ ಮಾಡಿ. ನಿಮ್ಗೆ ಅಕ್ಯುರೇಟ್ ಆಗಿ ಎಷ್ಟು ಗೊತ್ತಿದಾವು ಅಷ್ಟೇ ಏನಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸುಮ್ನೆ ಅಂದಾಜ್ ಮಾಡಿ, ಗೆಸ್ ಮಾಡಿ, ಎಲ್ಲದಕ್ಕೂ ಟಿಕ್ ಮಾಡಿ ಸರಿಯಾದ ಉತ್ತರಗಳನ್ನು ಸಹ ನೀವು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.